ಓಕೆ. ಡೊಮಿನಿಕ್ ಅವರೇ 6 ವರ್ಷದಿಂದ ಮಾತ್ರ ನಿಮಗೆ ಕಣ್ಣು ಸ್ವಲ್ಪ ಅಂದ್ರೆ ಕಾಣಿಸ್ತಿಲ್ಲ. ಸ್ವಲ್ಪ ಅಂದ್ರೆ 100% ಕಾಣಿಸ್ತಿಲ್ಲ ಅಂತ ಹೇಳಿ. ನೀವು ಆಕ್ಸಿಡೆಂಟ್ ಮತ್ತೆ ಅದರ ಬಗ್ಗೆ ಹೇಳಿದ್ರಿ. ಮುಂಚೆ ನಿಮಗೆ ಎಲ್ಲ ಅಂದ್ರೆ ನೀವೆಲ್ಲ ನೋಡ್ತಿದ್ರಿ, ಎಲ್ಲ ಅದು ಓಕೆ ಇತ್ತು. ಈಗ ನಿಮಗೆ ಯಾವಾಗಿಂದ ನಿಮಗೆ ಡಿಫ್ರೆನ್ಸಸ್ ಬರೋದು ಅಂದ್ರೆ 6 ವರ್ಷದಿಂದ ಹಾಗೆ ಇದೆಯಾ? ಮತ್ತೆ ಆ ಡಿಫ್ರೆನ್ಸಸ್ ಅಲ್ಲಿ ಈಗ ಹೆಂಗೆ ನೀವು ಅದನ್ನ ದಿನನಿತ್ಯ ಡೈಲಿ ಲೈಫ್ ಅಲ್ಲಿ ನೀವು ಅದನ್ನ ಹೇಗೆ ಅಳವಡಿಸ್ಕೊಂತಿದ್ದೀರಾ? ಹೇಗೆ? ಯಾಕಂದ್ರೆ ಈ ಮೇನ್ ಪಾಡ್ಕಾಸ್ಟ್ ಮಾಡೋದಕ್ಕೆ ನನಗೆ ಮೋಟಿವೇಶನ್ ಆಗಿದೆ ಇದು. ಯಾಕಂದ್ರೆ ನನಗೆ ನಿಮ್ ಬಗ್ಗೆ ಗೊತ್ತಾದಾಗ ಫಸ್ಟ್ ಅದು ಹೇಗೆ ಅವರು ಅದನ್ನ ಜೀರ್ಣಿಸ್ಕೊಂಡು ಹೇಗೆ ಅದನ್ನ ಆ ರೀತಿ ಬಾಳ್ಲಿಕ್ಕೆ ಆಗ್ತಿದೆ ಅವರಿಗೆ, ಅವ್ರ ಭಾವನೆಗಳು ಏನು ಅನ್ನೋದನ್ನ ವ್ಯಕ್ತಪಡಿಸ್ಲಿಕ್ಕೆ ಒಂದು ಪ್ಲಾಟ್ಫಾರ್ಮ್ ಇರಬೇಕು ಅನ್ನೋದು ಸಲುವಾಗೇನೆ ಇದನ್ನ ಒಂದು ಫ್ರೆಂಡ್ ಆಗಾಗ್ಲಿ ಅಥವಾ ಯಾರಾದ್ರೂ ಒಂದು ಕಾಮನ್ ಮ್ಯಾನ್ ಆಗ್ಲಿ ಕೇಳಿ ತಿಳ್ಕೊಳ್ಳಿಕ್ಕೆ ಇದೊಂದು ಪ್ಲಾಟ್ಫಾರ್ಮ್ ಆಗಿ ನಾನು ಯೂಸ್ ಮಾಡ್ಕೊಂತಿರೋದು ಇದನ್ನ ಈಗ. ಸೊ ನೀವು ಹೇಳಿ, ಅಂದ್ರೆ ಅಷ್ಟು ಈಸಿ ಅಲ್ಲ ಇದು. ಇಲ್ಲ, ಈಸಿ ಇದ್ದಿಲ್ಲ. ಬಟ್ ಸ್ಟಾರ್ಟಿಂಗ್ ಸ್ಟೇಜ್ ಅಲ್ಲಿ ಬಹಳ ಒಂದು ಇದಾಯ್ತು. ಫ್ಯಾಮಿಲಿನಲ್ಲಿ ಕೆಲವೊಂದು ಮೆಂಬರ್ಸ್ಗಳು ಬಹಳ ಮಾತಾಡಿದ್ರು, ಈಗ ಆಯ್ತು, ಈಗ ಏನಿಲ್ಲ ಕರಿಯರ್ ಕುತ್ಕೊಂಡೆ ನೀನ್ ಡಿಪೆಂಡೆಂಟು ಹಂಗೆ ಹಿಂಗೆ ಅಂತೆಲ್ಲ ಭಾಳ ಮಾಡಿದ್ರು. ಅಂದ್ರೆ ಟೈಮ್ ಇಟ್ ವಾಸ್ ರಿಯಲಿ ಟಫ್. ಇಂಟರ್ನಲಿ ನಾವು ಫೈಟ್ ಆಡೋಕ್ಕಿಂತ ಇವಾಗ ಬೇರೆಯವ್ರು ಬಂದು ಅವಾಗ ಏನು ಇಂಟರ್ವ್ಯೂ ಮಾಡ್ತಾರಲ್ಲ, ಸೊ ಆ ಟೈಮಲ್ಲಿ ಸ್ವಲ್ಪ ನಮ್ಮ ಲೈಫ್ನ ಅದು ಸ್ವಲ್ಪ ಇದಾಗುತ್ತೆ, ಇಂಬ್ಯಾಲೆನ್ಸ್ ಆಗ್ತೀವಿ. ನಾನು ಅದನ್ನ ಓವರ್ಕಮ್ ಬಂದೆ. ಅದನ್ನ ನಾನೊಂದು ಛಲವಾಗಿ ಒಂದು ಏನಂತಾರೆ ಒಂದು ಆಸ್ ಅ ಒಂದು ಚಾಲೆಂಜ್ ಪಟ್ಟಂಗೆ ಆಯ್ತು. ಸೊ ಅದನ್ನ ಚಾಲೆಂಜ್ ಆಗಿ ತಗೊಂಡೆ. ಸೊ ನನ್ನ ಒಳಗಡೆ ಇರೋ ಸ್ಕಿಲ್ಸ್ ನಾನೇ ಸ್ವಂತ ಡೆವಲಪ್ ಮಾಡಿದೆ. ನನಗೆ ಎಷ್ಟೋ ದಿವಸ ಕಣ್ಣೂರ್ ಮೇಲೆ ನಾನು ಎಷ್ಟೋ ದಿವಸ ವಿತೌಟ್ ಸ್ಟಿಕ್ ಅದಕ್ಕೆ ಟ್ರೈ ಮಾಡಿದೆ. ಆಮೇಲೆ ನನಗೆ ಒಂದು ಸೇಫ್ಟಿಗೋಸ್ಕರ ಅಡ್ವೈಸ್ ಮಾಡೋದಕ್ಕಾಗಿ ನಾನು ಸ್ಟಿಕ್ ಯೂಸ್ ಸ್ಟಾರ್ಟ್ ಮಾಡಿದೆ ಅವಾಗ. ಸೊ ಹಂಗೆ ವಿತೌಟ್ ಸ್ಟಿಕ್ ನನ್ಗೆ ಗೊತ್ತಿಲ್ಲ, ಬಿಕಾಸ್ ನಾನು ಮಧ್ಯದಲ್ಲಿ ಬ್ಲೈಂಡ್ ಆಗ್ಬಿಟ್ಟಿನ. ಸೊ ನನ್ಗೆ ಗೊತ್ತಿಲ್ಲ ಸ್ಟಿಕ್ ಯೂಸ್ ಮಾಡ್ಕೊಂಡು ನಡಿಬೇಕು ಇಲ್ಲೊಂದು ಕೆಲವೊಂದು ಟೈಮ್ ಇದೆ. ನಂಗೆ ಅಟ್ಲೀಸ್ಟ್ ಗೊತ್ತಿದ್ದಲಾಗಿ ಬ್ರೈಲ್ ಅಂತ ಒಂದು ವಿಷಯ ಇದೆ. ಕಂಪ್ಯೂಟರ್ ನಾನು ಮಾಡ್ಬೋದು. ನಾನು ಅನ್ಕೊಳ್ಳಿ ಎಲ್ಲ ಮುಗ್ದೈತೆ ನನ್ನ ಲೈಫಲ್ಲಿ. ನಾನು ಕಂಪ್ಯೂಟರ್ ಮತ್ತೆ ಯಾವಾಗಲೂ ಮುಟ್ಟೋಕ್ಕೂ ಆಗಲ್ಲ, ಮೊಬೈಲ್ ಎಂದು ನೋಡಕ್ ಆಗಲ್ಲ, ಯಾರಿಗಾರ ಹೆಲ್ಪ್ ತಗೋಬೇಕು ಅಂತ ಒಂದು ಸ್ಟೇಜಿಗೆ ಬಂದ್ಬಿಟ್ಟೆ. ಬಟ್ ಎಲ್ಲರೂ ಮೈಂಡ್ ಸೆಟ್ ಬಂದು ಸ್ವಲ್ಪ ಎಂಕ್ವೈರಿ ಎಲ್ಲ ಮಾಡಿದಾಗ ನಂಗೆ ಮಿತ್ರ ಜ್ಯೋತಿ ಅಂತ ಒಂದು ಇನ್ಸ್ಟಿಟ್ಯೂಟ್ ಇದೆ, ಅವ್ರ ಬಗ್ಗೆ ಗೊತ್ತಾಗಿ ಅಲ್ಲಿ ಹೋಗಿ ನಾನು ಚೆನ್ನಾಗಿ ಹೇಳ್ಕೊಟ್ರು. ನನಗೆ ಕಂಪ್ಯೂಟರ್ ಆಯ್ತು, ಮೊಬೈಲಿಟಿ ಆಯ್ತು, ಮೊಬೈಲ್ ಬಗ್ಗೆ ವಿಷಯಗಳು ಹೆಂಗ್ ನಾವು ಡೈಲಿ ಲೈಫ್ ಸಾಧಿಸ್ಕೋಬಹುದು. ಸೊ ಅದರೆಲ್ಲ ಟ್ರೈನ್ ಮಾಡ್ಕೊಂಡು ನನ್ನ ಒಳಗಡೆ ಇರೋ ಕಾನ್ಫಿಡೆನ್ಸ್ ನನ್ನ ಹಿಂಗ್ ಮಾಡ್ಬಿಡ್ತು. ಇದು ಏನಿಲ್ಲ, ನಾವ್ ಮಾಡ್ಬೋದು, ಇದು ಇಂಥದ್ದಾನೆ ಲೈಫ್. ಈಗ ಬಂದಿದೆ, ನಾವ್ ಏನ್ ಚೇಂಜ್ ಮಾಡಕ್ ಆಗಲ್ಲ. ಅವ್ರು ಚೇಂಜ್ ಮಾಡ್ಬೋದಿತ್ತಂದ್ರೆ ಏನಾದ್ರು ಅದ್ರ ಬಗ್ಗೆ ಯೋಚನೆ ಮಾಡ್ಬೋದಿತ್ತು. ಈಗ ಬಂದಿದೆ, ಅದನ್ನ ಬಗ್ಗೆ ನಾನು ಫೀಲ್ ಮಾಡ್ಕೊಂಡು ಕೂತ್ಕೊಂಡಿದ್ರೆ ನಂದು ಇಡೀ ಜೀವನ ಮತ್ತೆ ಡಿಪೆಂಡೆಡ್ ಆಗ್ತಿತ್ತು. ಇಲ್ಲ ಯಾರ ಹತ್ರ ಕೈ ಚಾಚ್ಕೊಂಡು ತಿನ್ನಕ್ಕೆ ಕೈ ಮಾಡ್ಬೇಕಿತ್ತು ಅಷ್ಟೇ. ಸೊ ಈಗ ಆ ವಿಲ್ ಪವರ್ನಿಂದ ನಾನು ನನ್ನ ಕಲೆನ ಇಟ್ಕೊಂಡು ಸ್ಟೇಜ್ ಶೋ ಆಯ್ತು, ಆಡಿಯೋ ಡಿಸ್ಕ್ರಿಪ್ಷನ್ ಕನ್ಸಲ್ಟೆನ್ಸಿ ಮಾಡ್ತೀನಿ. ನಾನು ಆ ತರ ಎಲ್ಲ ಎಬಿಲಿಟಿ ಇಟ್ಕೊಂಡು ಅದನ್ನ ಇನ್ನೂ ಮುಂದೆ ಸಾಧಿಸ್ತಾ ಇದ್ದೇನೆ ಲೈಫ್ ಅಲ್ಲಿ. ಮುಂದೆ ಬಹಳ ಮಾಡ್ಬೇಕು ಅಂತಿದೆ ಛಲ ಮನ್ಸಲ್ಲಿ. ಯಾವ್ದೋ ಒಂದು ಒಳ್ಳೆ ಆಪರ್ಚುನಿಟಿ ಇಲ್ಲ ಅಂದ್ರೆ ಯಾವ್ದೋ ಒಂದು ಒಳ್ಳೆ ಸಪೋರ್ಟ್ ಸಿಕ್ತಂದ್ರೆ ಮುಂದೆ ಹೋಗಿ ಈ ಸಮಾಜವನ್ನ ಜಾಸ್ತಿ ಮಾಡ್ಬೇಕು ಅಂತ ಇದೆ ಛಲ ಅವನಿಗೆ ಅಷ್ಟೇ. ಬಹಳ ಒಳ್ಳೆ. ನೀವು ಹೇಳ್ಬೇಕಾದ್ರೆ ಆ ದೃಷ್ಟಿ ನಿಮಗೆ ಕಣ್ಣು ಅನ್ನೋದು ಕಾಣಿಸ್ತಿಲ್ಲ ಅನ್ನೋದು ಈಗಾಗಿದೆ. ಸಾಮಾನ್ಯ ಜನನು ಇದು ಕಣ್ಣು ಕಾಣಿಸ್ತಿರೋರ್ಗುನು ರಿಲೇಶನ್ಶಿಪ್ಸ್ ಅಲ್ಲಿ ಇಶ್ಯೂಸ್ ಇದೆ. ಬಹಳ ಆನ್ಲೈನ್ ಆಪ್ಗಳು ಅದು ಇದು ಅಂತ ಇದೆ. ಇನ್ಸ್ಟಾಗ್ರಾಮ್ ಅಂತ ಆಗ್ಲಿ, ಯೂಟ್ಯೂಬ್ ಅಂತ ಆಗ್ಲಿ, ಬೇಕಾದಷ್ಟು ಆಪ್ಗಳು ಬೇಕಾದಷ್ಟು ಉಂಟು. ಈಗ ಇದ್ರಲ್ಲಿ ಏನಾಗ್ತಿದೆ ಅಂತ ಹೇಳಿದ್ರೆ ಜನ ಬಂದು ಅದಕ್ಕೆ ಇದಾಗಿ ಹೋಗಿದ್ದಾರೆ, ಅಡಿಕ್ಟೇಷನ್ ತರ ಅಡಿಕ್ಟ್ ಆಗಿ ಹೋಗಿದ್ದಾರೆ. ಇದ್ರಲ್ಲಿ ಏನಾಗ್ತಿದೆ ಅಂತ ಹೇಳಿದ್ರೆ ಈಗ ಸಾಮಾನ್ಯ ಜನಕ್ಕೆ ಏನಾಗ್ತಿದೆ, ಅದ್ರಲ್ಲಿ ಅಡಿಕ್ಷನ್ ನಿಂದ ಅವರು ಸೈಡ್ ಕೊಟ್ಟು ಹೋಗ್ತಿದ್ದಾರೆ. ಮುಂಚೆ ಏನಾಗ್ತಿತ್ತು, ಒಂದು ರಿಲೇಶನ್ಶಿಪ್ಸ್ ಇರ್ತಿತ್ತು, ಜಾಸ್ತಿ ಸಮಯ ಅವರ ಫ್ಯಾಮಿಲಿ ಜೊತೆ ಕಳೀಲಿಕ್ಕೆ ಆತರ ಮಾಡ್ತಿದ್ರು. ಈಗ ಏನಾಗ್ತಿದೆ ಅಂದ್ರೆ ಅಕ್ಕಪಕ್ಕ ಕುತ್ಕೊಂಡಿದ್ರು ಮೊಬೈಲ್ ನೋಡ್ಕೊಂಡು ಕುತ್ಕೊಂಡಿರ್ತಾರೆ. ಶೈಲೇಶ್ ಅವ್ರೆ, ನಿಮಗೆ ಗ್ಯಾಡ್ಜೆಟ್ಸ್ ಅಲ್ಲಿ ಇರೋದು ಡಿಸ್ಟ್ರಾಕ್ಷನ್ ಅಂತ ಹೇಳ್ತೀವಿ. ಈಗ ಒಂದು ಗುರಿ ಮುಟ್ಲಿಕ್ಕೆ ನಮಗೆ ಡಿಸ್ಟ್ರಾಕ್ಷನ್ ಇರಬಾರ್ದು. ನಾರ್ಮಲ್ ಆಗಿ ಒಬ್ಬ ಮನುಷ್ಯನಿಗೆ, ನನಗೆ ತಿಳಿದಿರೋ ಮಟ್ಟಿಗೆ ಈಗ ನಾನು ಹಾಗೆ ಸಣ್ಣ ಇದರಿಂದಾನೇ ಮುಂದಕ್ಕೆ ಬಂದಿರೋದು. ಡಿಸ್ಟ್ರಾಕ್ಷನ್ ಅನ್ನೋ ಸಿಕ್ಕಿದ್ರೆ ಆಗ ನಾವು ಮುಂದುವರಿಯೋದು ಸ್ವಲ್ಪ ಕಡಿಮೆ, ಸ್ಲೋ ಡೌನ್ ಆಗ್ತೀವಿ ನಾವು ಆಗ. ಯಾಕಂದ್ರೆ ಆ ಡಿಸ್ಟ್ರಾಕ್ಷನ್ ಇಂದ ಹೊರಗೆ ಬರ್ಲಿಕ್ಕೆ ಮತ್ತೆ ಇನ್ನೂ ಸ್ವಲ್ಪ ಸಮಯ ಆಗುತ್ತೆ. ಈಗ ನಿಮಗೆ ಈ ಆಪ್ಗಳು ಅದೆಲ್ಲ ಇಲ್ಲದೆ, ಸೋಷಿಯಲ್ ಮೀಡಿಯಾ ಅದು ಇದು ಇಲ್ಲದೆ ನಿಮಗೆ ಹೆಂಗೆ ಶೈಲೇಶ್ ಅವ್ರೆ, ನಿಮಗೆ ಹೇಗೆ ಅನ್ಸುತ್ತೆ ಡಿಫ್ರೆನ್ಸ್ ಅದು? ಓಕೆ. ಸೊ ಒಂದು ಮಾತು ಹೇಳ್ಬೇಕಂತಂದ್ರೆ, ಲೈಕ್ ನನ್ನ ಫ್ರೆಂಡ್ಸ್ ಹತ್ರ ಮಾತಾಡ್ತಿರ್ಬೇಕಾದ್ರೆ ಶೇರ್ ಮಾಡ್ತೀವಿ. ಅದೇ ನೀವು ಹೇಳಿದಾಗ ಹೇಳ್ತಾರೆ, ಏನೋ ತುಂಬಾ ಚೆನ್ನಾಗಿ ಕೆಲಸ ಮಾಡ್ತಿದ್ಯಾ, ಅದು ಸಾಧನೆ ಮಾಡಿದ್ಯಾ, ಅದು ಇದು ಅಂತ. ಬಟ್ ನಾನು ಹೇಳ್ಬೇಕಾದ್ರೆ ಹಿಂಗೆ ತಮಾಷೆಗೆ ಹೇಳ್ತೀನಿ, ಕಣ್ಣು ಇದ್ದಿದ್ರೆ ನಾನು ಏನೇನೋ ಕೆಟ್ಟ ಕೆಲಸಗಳು ಮಾಡ್ಕೊಂಡು ಈ ರೇಂಜಿಗೆ ಬರ್ತಿರ್ಲಿಲ್ಲ ಖಂಡಿತವಾಗೂ. ನನಗೆ ಕಣ್ಣು ಹೋಗಿರೋದಕ್ಕೆ ಏನಾದ್ರೂ ಒಂದು ಮಾಡಬೇಕು ಅನ್ನೋ ಒಂದು ಛಲ ಒಂದು ಅದನ್ನ ನಾವು ಮಾಡ್ತಾ ಇದೀವಿ ಅಂತ ನಾನು ಈ ತಮಾಷೆಗೆ ಹೇಳ್ತಾ ಇರ್ತೀನಿ. ಇದು ತಮಾಷೆ ಅಂತ ಅನ್ಸಿದ್ರು ಆಕ್ಚುಲಿ ಇದು ರಿಯಲ್. ಹೌದು, ಹೇಳ್ಬೇಕಂದ್ರೆ ಹೌದಾ. ಈಗ ನಂಗೆ ತುಂಬಾ ವಿಷಯ ಇರ್ತದೆ. ಈಗ ನಾನು ಯಾರು ಎಷ್ಟೇ ಹೇಳಿದ್ರು ನಾನು ನಿಮ್ಮನ್ನ ನೋಡ್ಕೋತೀನಿ ಅಥವಾ ನಾವು ನಿಮ್ಗೆ ಇದ್ದೀನಿ ಅಂತ ಎಷ್ಟೇ ಹೇಳಿದ್ರು, ಎಷ್ಟೇ ಒಳ್ಳೆ ವ್ಯಕ್ತಿ ಆದ್ರೂ ಕೂಡ ಒಂದು ರೇಂಜಿಗೆ ಮಾತ್ರ ಅವರು ನಮ್ಗೆ ಸಪೋರ್ಟ್ ಮಾಡಕ್ಕಾಗತ್ತೆ. ಸೊ ನಮ್ಮ ಊಟ ಆಗಿರ್ಬೋದು, ನಮ್ಮ ತಿಂಡಿ ಆಗಿರ್ಬೋದು, ನಮ್ಮ ಜೀವನ ಆಗಿರ್ಬೋದು ನಾವೇ ನೋಡ್ಕೋಬೇಕಾಗತ್ತೆ. ಬೇರೆಯವ್ರಿಗೆ ಎಷ್ಟ ಅಂತ ನಾವು ಕೈ ಚಾಚ್ಕೊಂಡು ಇರಕ್ಕಾಗತ್ತೆ. ಅದು ಒಂದು.
ಇನ್ನೊಂದು ಏನಂತ ಹೇಳಿದ್ರೆ ನಾವು ಕೂಡ ಇಂಥ ಆ್ಯಪ್ಗಳನ್ನ ಯೂಸ್ ಮಾಡ್ತೀವಿ. ಈಗ ನಾನು ಹೇಳ್ಬೇಕಾದ್ರೆ ಫೇಸ್ಬುಕ್ ನಾನು ಯೂಸ್ ಮಾಡ್ತೀನಿ ಅಥವಾ ವಾಟ್ಸಪ್ ನಾನು ಯೂಸ್ ಮಾಡ್ತೀನಿ. ಬಿಕಾಸ್ ಇಟ್ ಈಸ್ ಇಂಪಾರ್ಟೆಂಟ್. ಯಾಕಂದ್ರೆ ಕಮ್ಯುನಿಕೇಶನ್ ಕೆಲವೊಂದು ವಿಚಾರದಲ್ಲಿ ಅದು ತುಂಬಾ ಇಂಪಾರ್ಟೆಂಟ್. ಈಗ ವಾಟ್ಸಪ್ ಆಗಿರ್ಬೋದು, ನಮ್ಮ ಆಫೀಸ್ ರಿಲೇಟೆಡ್ ಅಪ್ಡೇಟ್ಸ್ ಆಗಿರ್ಬೋದು, ಅಥವಾ ನಮ್ಮ ಕಮ್ಯುನಿಟಿ ಜೊತೆ ಕನೆಕ್ಟ್ ಆಗೋಕೆ ಅದೆಲ್ಲ ತುಂಬಾ ಸಹಾಯಕಾರ ಆಗಿರುತ್ತೆ. ನಾನು ಏನ್ ಮಾಡ್ತೀನಿ ಅಂತ ಹೇಳಿದ್ರೆ, ವಾಟ್ ಈಸ್ ಅ ಪಾಸಿಬಿಲಿಟಿ ಅಂದ್ರೆ ಎಲ್ಲಿ ನನಗೆ ಅದು ಪಾಸಿಬಲ್, ನನಗೆ ರೆಸ್ಪಾನ್ಸ್ ಕೊಡ್ತಿದೆ, ನನಗೆ ನಾನು ಅದನ್ನ ಉಪಯೋಗ ಮಾಡೋದ್ರಿಂದ ನನಗೆ ಆದಂತ ಉಪಯೋಗ ಏನು ಅನ್ನೋದನ್ನ ನೋಡಿಕೊಂಡು ನಾನು ಅದನ್ನ ಯುಟಿಲೈಸ್ ಮಾಡ್ಕೋತೀನಿ. ಸುಮ್ಮನೆ ನಾನು ಈಗ ಫೇಸ್ಬುಕ್ ಅಲ್ಲಿ ಐ ಮೀನ್ ನಾನು ಕೂಡ ಎಂಟರ್ಟೈನ್ಮೆಂಟ್ ಗೆ ರೀಲ್ಸ್ ನೋಡ್ತೀನಿ, ಯೂಟ್ಯೂಬ್ ಚಾನಲ್ ನ ಇದು ಮಾಡ್ತೀನಿ. ಬಟ್ ಅದರ ಜೊತೆಗೆ ನನ್ನ ಬೇರೆ ಆಕ್ಟಿವಿಟೀಸ್, ಫಾರ್ ಎಕ್ಸಾಂಪಲ್ ನಾನು ಯೂಟ್ಯೂಬ್ ಯೂಸ್ ಮಾಡ್ತೀನಿ ಅಂದ್ರೆ ನಾನು ಅದನ್ನ ಯಾವ ತರ ನನ್ನ ನಾಲೆಜ್ ಇಂಪ್ರೂವ್ ಮಾಡಕ್ಕೆ ಯೂಸ್ ಮಾಡ್ಕೋಬಹುದು ಅನ್ನೋದನ್ನ ಆ ಮುಖಾಂತರ ನಾವು ಥಿಂಕ್ ಮಾಡ್ಬೋದು. ಈವನ್ ನಾಟ್ ಮೀ ಅಂದ್ರೆ ಒಬ್ನಿಗಂತ ನಾನು ಹೇಳ್ತಿಲ್ಲ, ಎಲ್ಲರೂ ಅಷ್ಟೇ. ಇವಾಗ ನಾನ್ ಡಿಸೇಬಲ್ಸ್ ಆಗಿರ್ಬೋದು, ಈ ತರ ನಾವು ಆಲೋಚನೆಗಳನ್ನು ಮಾಡಿದಾಗ ತುಂಬಾ ಡಿಸ್ಟ್ರಾಕ್ಷನ್ಸ್ ನಾವು ಹೊರಗಡೆ ಬಂದು ನಾವು ಅದನ್ನ ಒಂದು ಯಾವ್ದಾದ್ರು ಒಂದು ಒಳ್ಳೆ ರೀತಿಯಲ್ಲಿ ನಾವೊಂದು ನಮ್ಮ ಜೀವನನ ಕಟ್ಕೊಳ್ಳಕ್ಕೆ ಇದಾಗುತ್ತೆ. ಯಾಕಂತ ಹೇಳಿದ್ರೆ ಪ್ರಪಂಚ ಅನ್ನೋದು ತುಂಬಾ ಮುಂದುವರೆದಿದೆ. ಒಂದಲ್ಲ ಒಂದು ರೀತಿಯಲ್ಲಿ ನಮ್ಗೆ ಅದು ಬೇರೆ ಬೇರೆ ಕೆಟ್ಟ ಅಟ್ರಾಕ್ಷನ್ಗಳು ಆಗ್ತಾನೆ ಇರುತ್ತೆ. ಸೊ ಅದನ್ನ ನಾವು ಯಾವ ತರ ನಾವು ನಮ್ಮ ಮೈಂಡ್ ಕೂಡ ನಾವು ಯಾವ್ದು ಉಪಯೋಗ ಇದೆ. ಯಾಕಂತ ಹೇಳಿದ್ರೆ ನಮ್ದು ಗುರಿ ಏನಂತ ಒಂದೇ ಆಗಿದೆ. ಈಗ ಡೊಮಿನಿಕ್ ಅವ್ರು ಮಾತಾಡ್ತಾ ಹೇಳಿದ್ರು, ತುಂಬಾ ನಾನು ಫ್ಯಾಮಿಲಿ ಕಡೆಯಿಂದ ನಾನು ಅವಮಾನನ ಎದುರಿಸಿದ್ದೀನಿ. ಪ್ರತಿಯೊಬ್ಬ ಡಿಸೇಬಲ್ಡ್ ವ್ಯಕ್ತಿದ್ದು ಇದು ಜರ್ನಿಯಲ್ಲಿ ಇದ್ದೇ ಇರುತ್ತೆ. ನಮ್ಮ ತಂದೆ ತಾಯಿಗಳು ಅನುಭವಿಸಿರ್ತಾರೆ, ನಿನ್ ಮಗ ಕುರುಡ ಕನ್ಸರ್ನ್ ಆದ್ರೆ ಅಂತ ವರ್ಡ್ಗಳನ್ನ ಯೂಸ್ ಮಾಡ್ತಾರೆ. ಯಾಕಂತ ಹೇಳಿದ್ರೆ ಆ ಅವೇರ್ನೆಸ್ ಇಂತಿರೋದ್ರಿಂದ ಅಂತ ಕೆಟ್ಟ ವರ್ಡ್ಗಳನ್ನ ಯೂಸ್ ಮಾಡ್ಕೊಂಡು ತುಂಬಾ ಹೀಯಾಳಿಸ್ತಾರೆ. ಇನ್ನೊಂದು ಕಡೆಗಳಲ್ಲಿ ನಮ್ಗೆ ಪರ್ಸನಲ್ ಆಗಿ ಓಕೆ ಅವ್ನು ಏನ್ ಕಾಣಿಸ್ತೆ, ಏನ್ ಮಾಡಕ್ಕಾಗುತ್ತೆ. ಈಗ ನಾನು ಬೆಂಗಳೂರು ಬಂದ ನಂತರ ನಾನು ತುಂಬಾ ಕಲ್ತಿದ್ದೀನಿ. ಈಗ ನಾನು ಡ್ಯಾನ್ಸ್ ಮಾಡ್ತೀನಿ, ಕೆಲಸ ಮಾಡ್ತೀನಿ, ಬೇರೆಯವ್ರನ್ನ ಮೀರ್ಸೋ ತರ ಡ್ಯಾನ್ಸ್ ಮಾಡ್ತೀನಿ, ಅದೆಲ್ಲ ಓಕೆ. ಬಟ್ ನನಗೂ ಒಂದು ಅವೇರ್ನೆಸ್ ಬರೋವರೆಗೂ, ನಾನು ನಿಜ ಹೇಳ್ಬೇಕಂದ್ರೆ ನಾನು ಕಾಲೇಜ್ ಮುಗಿಯೋವರೆಗೂ ನಾನು ಕೂಡ ಒಬ್ಬ ಕಂಪ್ಯೂಟರ್ನಲ್ಲಿ ಕೆಲಸ ಮಾಡಬಹುದು ಅನ್ನೋದು ನನಗೆ ಗೊತ್ತಿರಲಿಲ್ಲ. ನಾನೇನು ಅನ್ಕೊಂಡಿದ್ದೆ, ಓಕೆ ವಿದ್ಯಾಭ್ಯಾಸ ಮಾಡೋಣ ಅದೊಂದು ಹೇಳ್ಕೊಳ್ಳೋದಕ್ಕೆ. ಬಟ್ ನಾನು ನನ್ನ ಜೀವನಕ್ಕೆ ಏನಾದ್ರು ಕೆಲಸ ಆಗ್ಬೇಕಂತ ಹೇಳಿ ನಾನು ಅಡಿಕೆ ಸುಲಿಯೋದು ಏನು ಹೇಳಿದೆ ಅದನ್ನ ನಾನು ಕಸುಬು ತರ ಮಾಡ್ಕೊಂಡಿದ್ದೆ. ನಿಜ ಹೇಳ್ಬೇಕಾದ್ರೆ ಈಗಲೇ ಹೇಳ್ತಾರೆ, ನಾನು ಊರಿಗೆ ಹೋದಾಗ, ನೀನು ಬೆಂಗಳೂರಿಗೆ ಅವ್ರನ್ನ ಹತ್ರ ನಮ್ಗೆ ಅಡಿಕೆ ಸುಲಿಯೋಕ್ಕೆ ಜನನೇ ಸಿಗ್ತಾ ಇಲ್ಲ ಅಂತ. ಸೊ ಆ ರೇಚಿಗೆ ನಾನು ಟೀಪ್ ಕಟ್ಕೊಂಡಿದ್ದೆ. ನನ್ನ ಹತ್ರ ನನ್ಗೆ ಕೈ ಕೆಳಗಡೆ ಒಂದು 5-6 ಜನ ಇದ್ರು. ಅವ್ರಿಗೆಲ್ಲ ನಾವು ಕೆಲಸ ಹುಡುಕಿ ನಾನು ಸ್ಕೂಲ್ಗೆ ಹೋಗ್ಬೇಕಾದ್ರೆ ರಜೆ ಇರ್ಬೇಕಾದ್ರೆ, ಶನಿವಾರ ರಜೆ ಇರ್ಬೇಕಾದ್ರೆ ಅಥವಾ ನಮ್ಮ ಬೇಸಿಗೆ ರಜೆಗಳಲ್ಲಿ, ದಸರಾ ರಜೆಗಳಲ್ಲಿ ನಾವು ಹೋಗಿ ಆ ಕೆಲಸಗಳನ್ನ ಮಾಡಿದ್ವಿ. ಅಂದ್ರೆ ನಾವು ಜೀವನ ಕಟ್ಕೊಳ್ಳೋಕೆ ನಾವು ಯಾರಾದ್ರೂ ಅಷ್ಟೇ, ಯಾವುದೇ ಪರ್ಸನ್ ವಿತ್ ಡಿಸಬಿಲಿಟಿ ಅವ್ರು ಫಸ್ಟಿಗೆ ನೋಡುವಂಥದ್ದು ಅವ್ರ ಜೀವನನ ಕಟ್ಕೊಳ್ಳೋದು ಹೇಗೆ ಅಂತ ತುಂಬಾ ಪ್ರಯತ್ನ ಮಾಡ್ತಾರೆ. ಅದು ಆಗಿಲ್ಲ ಅಂತ ಹೇಳಿದ್ರೆ ಅವ್ರು ತುಂಬಾ ಕೆಲವೊಂದು ಸಂದರ್ಭದಲ್ಲಿ ಏನಾಗುತ್ತೆ ನೋಡಿ, ನನ್ಗೆ ಯಾವುದೋ ಒಂದು ನನ್ನ ಅಮ್ಮ ಒಂದು ದೇವಸ್ಥಾನದ ಕಮಿಟಿಯಲ್ಲಿ ಇದ್ದಾಗ, ಅವರು ಬೆಂಗಳೂರಲ್ಲಿ ಒಬ್ರು ಲಾಯರು ಅದೇ ಕಮಿಟಿಯಲ್ಲಿ ಇದ್ದು, ಅವರು ಈ ತರ ಒಂದು ಬೆಂಗಳೂರಲ್ಲಿ ಸಂಸ್ಥೆ ಇದೆ, ನಿಮ್ಗೆ ಕಂಪ್ಯೂಟರ್ ಹೇಳ್ಕೊಡ್ತಾರೆ, ಅಂಧ ವ್ಯಕ್ತಿಗಳು ಕೂಡ ಕೆಲಸ ಮಾಡ್ಬೋದು, ಅಂಧ ವ್ಯಕ್ತಿಗಳು ಕೂಡ ಬೇರೆ ತರ ಓಡಾಡ್ಬೋದು ಅಂತ ಹೇಳಿದ ನಂತರ ನನ್ನ ತಂದೆ ತಾಯಿಗಳು ಅದನ್ನ ನನ್ಗೆ ಹೇಳಿ ನನ್ಗೂ ಒಂದು ಐಡಿಯಾ ಈ ತರ ಇದೆಯಾ ಅನ್ನೋದು ನನ್ಗೆ ತಿಂದು ನಾನು ಬಂದಿದ್ದೇನೆ. ಬಟ್ ಎಷ್ಟೋ ಫ್ಯಾಮಿಲಿಗಳಲ್ಲಿ ಆ ಒಂದು ಅವೇರ್ನೆಸ್ ಇಲ್ಲ, ಈಗಲೂ ಇಲ್ಲ. ಇಷ್ಟು ನಾವು ಟೆಕ್ನಾಲಜಿ ಮುಂದುವರಿದ್ರು ಒಂದು ಅವೇರ್ನೆಸ್ ಇದ್ರ ಸೆಕೆಂಡ್ ಏನಂತ ಹೇಳಿದ್ರೆ, ಪೇರೆಂಟ್ಸ್ ನಮ್ಮನ್ನು ತುಂಬಾ ಮುದ್ದಾಗಿ ಸಾಕಿರ್ತಾರೆ. ಕಾಣಿಸದೇ ಇರೋದ್ರಿಂದ ನಮ್ಮನ್ನು ತುಂಬಾ ಪ್ಯಾಪರ್ ಮಾಡಿರ್ತಾರೆ, ತುಂಬಾ ಜಾಗ್ರತೆಯಾಗಿ ಜೋಪಾನವನ್ನು ನೋಡ್ಕೊಂಡಿರ್ತಾರೆ. ಸೊ ಹೊರಗಡೆ ಕಲ್ಸೋದು ಸ್ವಲ್ಪ ಕಷ್ಟ. ಸೊ ಎಕ್ಸ್ಪೆಷಲಿ ಹೆಣ್ಮಕ್ಳಾದ್ರಂತೂ ಹೇಳಲೇಬೇಡಿ, ಕಲ್ಸೋದೇ ಇಲ್ಲ. ಯಾಕಂತ ಹೇಳಿದ್ರೆ ಪ್ರಪಂಚದಲ್ಲಿ ನಡೀತಿರುವಂತ ಕೆಲವೊಂದು ಕೆಟ್ಟ ಕೆಲಸಗಳನ್ನ ನೋಡ್ಬಿಟ್ಟು ಸರಿ ಇರೋರಿಗೆ ಜೀವನ ಮಾಡೋದಕ್ಕೆ ಇಷ್ಟ ಆಗ್ತಾ ಇದೆ, ನನ್ ಮಗಳು ಹೆಂಗ್ ಜೀವನ ಮಾಡ್ತಾಳೆ ಅನ್ನೋದು ಕೂಡ ಇದಿರುತ್ತೆ. ಸೊ ಬಟ್ ಅನ್ನ ಸೈಡ್ ರಿಯಾಲಿಟಿನೂ ಅದೇ ಇಲ್ವಾ? ಹೌದು, ಆಗೋದು ಬ್ಲೈಂಡ್ ಫೀಮೇಲ್ಸ್ ಜೊತೆ ಬಹಳ ಮಿಸ್ಬಿಹೇವ್ ಆಗುತ್ತೆ. ಹೌದು. ಸೊ ಈ ತರ ತುಂಬಾ ಚಾಲೆಂಜಸ್ ಇದೆ, ನಾವು ಎಲ್ಲ ಆಯಗಳಿಂದ ನೋಡ್ಬೇಕು. ಯಾಕಂತ ಹೇಳಿದ್ರೆ ಹೇಳ್ಬಹುದು ನಾವು ತುಂಬಾ ಇದು ನಾರ್ಮಲ್, ಈಗೆಲ್ಲ ಟೆಕ್ನಾಲಜಿ ಬಂದಿದೆ, ಈಗ ಮೊಬಿಲಿಟಿ ಇದೆ, ಸ್ಟಿಕ್ ಇದೆ, ಮಾಡ್ಬೋದು, ಏನ್ ತೊಂದರೆ ಇಲ್ಲ ಅಂತ ಹೇಳ್ಬೋದು. ಬಟ್ ಅದನ್ನ ಕಲಿಯುವಂಥದ್ದು ನಮ್ಗೆ ಇಟ್ ಈಸ್ ಅನದರ್ ಕೈಂಡ್ ಆಫ್ ಸ್ಕಿಲ್, ರೋಬೋಟಿಕ್ ಸೈನ್ಸ್ ತರ. ಸೊ ಇಮಿಡಿಯೇಟ್ ಆಗಿ ನಾವು ಅದನ್ನ ಕಲ್ತ್ಕೊಳಕ್ ಆಗಲ್ಲ, ನಾವು ತುಂಬಾ ಅದ್ರ ಬಗ್ಗೆ ಪ್ರಯತ್ನ ಮಾಡ್ಬೇಕಾಗಿದ್ರೆ. ಯಾಕಂತ ಹೇಳಿದ್ರೆ ನಮ್ಗೆ ಜೀವನ ಅನುಭವ ಒಂದು ರೀತಿಯಲ್ಲಿ ಚಿಕ್ಕದೇ ಇರ್ಬೇಕಾದ್ರೆ ನಮ್ಗೆ ಜಾಸ್ತಿ ನಮ್ಮನ್ನು ಹೊರಗಡೆ ಬಿಡದೇ ಇರೋದ್ರಿಂದ ನಮ್ಗೆ ಅನುಭವ ಕೂಡ ಕಮ್ಮಿ ಇರುತ್ತೆ. ನಾವು ಈ ವರ್ಲ್ಡ್ ಹೆಂಗಿರುತ್ತೆ, ಪ್ರಪಂಚದಲ್ಲಿ ವ್ಯಕ್ತಿಗಳ ಬಿಹೇವಿಯರ್ ಹೆಂಗಿರುತ್ತೆ ಅಂತ ಅದನ್ನ ನೀಟಾಗಿ ಅರ್ಥ ಮಾಡ್ಕೊಂಡು ಅಂದ್ರೆ ಏನಾಗುತ್ತೆ ಅಂತ ಹೇಳಿದ್ರೆ, ನಮ್ಗೆ ಮುಖ್ಯವಾದ ಗುರಿ ಏನಾಗಿರುತ್ತೆ ಅಂತ ಹೇಳಿದ್ರೆ,
ನಾವು ಏನಾದ್ರು ಒಂದು ಸಾಧನೆ ಮಾಡಬೇಕು. ನೀವು ನೋಡಿ ಬೇಕಾದ್ರೆ ಪ್ರತಿಯೊಬ್ಬ ಈ ತರ ಪ್ರಾಬ್ಲಮ್ ಇರೋರು ಏನಾದ್ರು ಒಂದು ಸ್ಪೆಷಲ್ ಟ್ಯಾಲೆಂಟ್ ಇರುತ್ತೆ. ಒಂದು ಸಿಂಗಿಂಗ್ ಆಗಿರ್ಬೋದು, ಅಥವಾ ಡ್ಯಾನ್ಸರ್ ಆಗಿರ್ಬೋದು, ಅಥವಾ ಮಿಮಿಕ್ರಿ ಆರ್ಟಿಸ್ಟ್ ಆಗಿರ್ಬೋದು, ಅಥವಾ ಅವ್ನ ಮೆಮೊರಿ ತುಂಬಾ ಚೆನ್ನಾಗಿರ್ಬೋದು. ಅಂದ್ರೆ ಅದು ಸ್ಪೆಷಲ್ ಟ್ಯಾಲೆಂಟ್ ಅಂತ ಹೇಳೋದಕ್ಕಿಂತ ಯಾವುದು ಅವನಿಗೆ ಒಂದು ಇಲ್ಲವೋ ಅದನ್ನ ಮರ್ತ್ಬಿಟ್ಟು ಯಾವ್ದು ಇದೆ ಅನ್ನೋಂತ ಯೋಚನೆ ಮಾಡ್ಕೊಂಡು ಅದರ ಮುಖಾಂತರ ನಾವು ಕಲ್ತ್ಕೊಂಡು ಹೋಗ್ತೀವಿ. ಡಿಸ್ಟ್ರಾಕ್ಷನ್ಸ್ ನಮಗೂ ಕೂಡ ಬರುತ್ತೆ, ಬಟ್ ಏನಂದ್ರೆ ನಮ್ಮ ಗುರಿ ಒಂದೇ ಆಗಿರ್ಬೇಕು ಅನ್ನೋದು ನನ್ನ ಇಲ್ಲಿ ಮಾತು.